ಒಂದಿಷ್ಟು ವೃತ್ತಿಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತೇವೆ. ಮೊದಲನೆಯದಾಗಿ ಜಿಲ್ಲಾಧಿಕಾರಿ. ನಾನು ಜಿಲ್ಲಾಧಿಕಾರಿ. ನನ್ನಂತ ಜಿಲ್ಲಾಧಿಕಾರಿ ಪ್ರತಿ ಜಿಲ್ಲೆಗೂ ಒಬ್ಬರು ಇರುತ್ತಾರೆ. ನಾನು ನನ್ನ ಜಿಲ್ಲೆಗೆ ಸಂಬಂಧಿಸಿದ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ. ನನ್ನ ಜಿಲ್ಲೆಯ ಅಭಿವೃದ್ಧಿಗೊಳಿಸುವುದು ನನ್ನ ಹೊಣೆಯಾಗಿದೆ. ಧನ್ಯವಾದಗಳು. ಮುಂದಿನದಾಗಿ ಶಿಕ್ಷಕಿ. ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡುವ ಜೊತೆಗೆ ಒಳ್ಳೆಯ ಸಂಸ್ಕಾರ, ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬದುಕುವ ರೀತಿಯನ್ನು ಕಲಿಸುತ್ತೇನೆ. ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನದಾಗಿ ದರ್ಜಿ, ಟೇಲರ್. ನಾನು ದರ್ಜಿ. ನನ್ನನ್ನು ಟೇಲರ್ ಮತ್ತು ಸಿಂಪಿಗ ಎಂದು ಕರೆಯುತ್ತಾರೆ. ನಾನು ವಿವಿಧ ರೀತಿಯ ಹಾಗೂ ವಿವಿಧ ಶೈಲಿಯ ಬಟ್ಟೆಗಳನ್ನು ಹೊಲಿದುಕೊಡುತ್ತೇನೆ. ಧನ್ಯವಾದಗಳು. ಮುಂದಿನದಾಗಿ ಬಳೆಗಾರ. ನಾನು ಬಳೆಗಾರ್ತಿ. ಬಳೆ ಮಾರುವವಳು ಮತ್ತು ಬಳೆ ಇಡಿಸುವುದು ನನ್ನ ಕೆಲಸವಾಗಿದೆ. ಲಗ್ನ, ಮುಂಜಿಗಳಂತಹ ಶುಭ ಕಾರ್ಯಕ್ರಮಗಳನ್ನು ಹೆಣ್ಣು ಮಕ್ಕಳಿಗೆ ನಾನು ಬಳೆಯನ್ನು ಕೈಗಳನ್ನು ಶೃಂಗಾರಗೊಳಿಸುತ್ತೇನೆ. ಹೆಣ್ಣು ಮಕ್ಕಳಿಗೆ ಬಳೆ ಎಂದರೆ ತುಂಬ ಇಷ್ಟ. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನದಾಗಿ ಡಾಕ್ಟರ್, ವೈದ್ಯ. ನಾನು ವೈದ್ಯ. ನನ್ನ ಕೆಲಸ ಜನರ ಆರೋಗ್ಯ ಕೆಟ್ಟಾಗ ಚಿಕಿತ್ಸೆ ನೀಡಲಾಗಿದೆ. ಜನರ ಜೀವ ರಕ್ಷಣೆಯು ನನ್ನ ಜವಾಬ್ದಾರಿಯಾಗಿದೆ. ಧನ್ಯವಾದಗಳು. ಮುಂದಿನದಾಗಿ ನರ್ಸ್. ನಾನು ನರ್ಸ್. ನಾನು ಆಸ್ಪತ್ರೆಯಲ್ಲಿರುತ್ತೇನೆ. ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನು ನೋಡಿಕೊಳ್ಳುತ್ತೇನೆ. ನಾನು ಆಪರೇಷನ್ ಮಾಡುವಾಗ ಡಾಕ್ಟರಿಗೆ ಸಹಾಯ ಮಾಡುತ್ತೇನೆ. ನಾನು ರೋಗಿಗಳಿಗೆ ಆರೋಗ್ಯ ಸರಿ ಇಲ್ಲದಾಗ ಅವರಿಗೆ ಚಿಕಿತ್ಸೆಯನ್ನು ನೀಡುತ್ತೇನೆ ಮತ್ತು ಅವರಿಗೆ ಔಷಧಿಗಳನ್ನು ನೀಡುತ್ತೇನೆ. ಧನ್ಯವಾದಗಳು. ಮುಂದಿನದಾಗಿ ವಕೀಲರು. ನಾನು ವಕೀಲ ಅಂದರೆ ಲಾಯರ್. ನಾನು ನ್ಯಾಯಾಲಯದಲ್ಲಿ ನ್ಯಾಯದ ಪರವಾಗಿ ವಾದ ಮಾಡುತ್ತಾ ನ್ಯಾಯಾಲಯದ ಎಲ್ಲ ಕಾನೂನುಬದ್ಧವಾದ ನಿಯಮಗಳನ್ನು ಪಾಲಿಸುತ್ತಾ ಅಪರಾಧಿಗಳಿಗೆ ಶಿಕ್ಷೆ ಕೊಡುತ್ತೇನೆ ಮತ್ತು ಕೊಡಿಸುತ್ತೇನೆ ಮತ್ತು ನಿರಪರಾಧಿಗಳಿಗೆ ನ್ಯಾಯ ಕೊಡಿಸುವುದು ನನ್ನ ಮುಖ್ಯ ಕರ್ತವ್ಯವಾಗಿದೆ. ಸತ್ಯಮೇವ ಜಯತೆ. ಮುಂದಿನದಾಗಿ ವ್ಯಾಪಾರಿ. ನಾನು ವ್ಯಾಪಾರಿ. ನಾನು ತಾಜಾ ಹಣ್ಣು, ಹೂವು ಮತ್ತು ತರಕಾರಿಗಳನ್ನು ಮಾರುತ್ತೇನೆ. ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವುದರಿಂದ ಆರೋಗ್ಯವಂತರಾಗಿರುವಂತೆ ಮಾಡುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನದಾಗಿ ರೈತ. ನಾನು ರೈತ. ಬಿಸಿಲು, ಮಳೆ, ಚಳಿ ಎನ್ನದೇ ದುಡಿಯುತ್ತೇನೆ. ಜನರಿಗೆ ಹಣ್ಣನ್ನು ನೀಡುತ್ತೇನೆ. ಹಾಗಾಗಿ ನನ್ನನ್ನು ಅನ್ನದಾತ ಎಂದು ಕರೆಯುತ್ತಾರೆ. ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಮುಂದಿನದಾಗಿ ಪೊಲೀಸ್. ನಾನು ಯಾರಂತ ಗೊತ್ತಾ? ಪೊಲೀಸ್ ಅಂದರೆ ಆರಕ್ಷಕ ಎಂತಲೂ ನನ್ನನ್ನು ಕರೆಯುತ್ತಾರೆ. ನಾನು ಜನರ ರಕ್ಷಣೆ ಮಾಡುವುದು, ಊರಿನಲ್ಲಿ ಕಳ್ಳತನ, ಕೊಲೆಗಳು ಆಗದಂತೆ ನೋಡಿಕೊಳ್ಳುತ್ತೇನೆ. ಆದಷ್ಟು ಜನರನ್ನು ಶಾಂತಿಯಿಂದ ಇರುವಂತೆ ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು. ಮುಂದಿನದಾಗಿ ಚಾಲಕರು. ನಾನು ಚಾಲಕ. ನಾನು ಗಾಡಿಗಳನ್ನು ಓಡಿಸುತ್ತೇನೆ. ಜನರನ್ನು ಸುರಕ್ಷಿತವಾಗಿ ಅವರವರ ಮನೆಗೆ ತಲುಪಿಸುತ್ತೇನೆ. ಧನ್ಯವಾದಗಳು. ಚಾಲಕರು ಇಲ್ಲದಿದ್ದರೆ ನಾವು ಒಂದು ಊರಿನಿಂದ ಮತ್ತೊಂದು ಊರಿಗೆ ಅವಸರವಾಗಿ ಹೋಗಬೇಕಾದಾಗ ನಾವು ಬೇರೆ ಊರಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ವಸ್ತುಗಳನ್ನು ಸಾಗಿಸಲು ಚಾಲಕರು ಬೇಕು. ಚಾಲಕರು ನಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ. ಚಾಲಕರು ನಾವು ಹೋಗಬೇಕಾದ ಊರಿಗೆ ಅಥವಾ ನಗರಕ್ಕೆ ನಾವು ತಲುಪುವವರೆಗೂ ಅವರು ಹಗಲು ರಾತ್ರಿ ಎನ್ನದೆ ಅವರು ನಮ್ಮನ್ನು ನಾವು ಹೋಗಬೇಕಾದ ಊರಿಗೆ ತಲುಪಿಸುತ್ತಾರೆ. ಇಷ್ಟೆಲ್ಲ ಮಾಡುವ ಈ ಚಾಲಕರು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅವುಗಳೆಂದರೆ ಚಾಲಕರು ವಾಹನ ಚಲಾಯಿಸುವಾಗ ಮಾದಕ ವಸ್ತುಗಳನ್ನು ಸೇವಿಸಬಾರದು.
ವಾಹನವನ್ನು ಓಡಿಸುವಾಗ ರಸ್ತೆಯಲ್ಲಿ ಸೂಚಿಸುವ ಸೂಚನೆಗಳನ್ನು ಪಾಲಿಸಬೇಕು. ವಾಹನವನ್ನು ಚಲಾಯಿಸುವಾಗ ಮೊಬೈಲನ್ನು ಬಳಸಬಾರದು. ವಾಹನಗಳನ್ನು ತಿಂಗಳಿಗೊಮ್ಮೆ ಸರ್ವಿಸ್ ಮಾಡಿಸಬೇಕು. ದ್ವಿಚಕ್ರ ವಾಹನವನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. 4 ಚಕ್ರದ ವಾಹನವನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಬೇಕು. ವಾಹನಗಳನ್ನು ನಿಗದಿಪಡಿಸಿದ ಪಾರ್ಕಿಂಗ್ ಸ್ಥಳಗಳಲ್ಲಿ ಮಾತ್ರ ನಿಲ್ಲಿಸಬೇಕು. ನೋ ಪಾರ್ಕಿಂಗ್ ವಲಯಗಳಲ್ಲಿ ಅಥವಾ ರಸ್ತೆ ಮಧ್ಯೆ ವಾಹನ ನಿಲ್ಲಿಸುವುದು ಸಂಚಾರಕ್ಕೆ ಅಡ್ಡಿಯುಂಟು ಮಾಡುತ್ತದೆ ಮತ್ತು ದಂಡಕ್ಕೆ ಕಾರಣವಾಗುತ್ತದೆ. ಎರಡು 2025ರಲ್ಲಿ ರಸ್ತೆ ಸುರಕ್ಷತಾ ಅಭಿಯಾನದಡಿ ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನೂ ಅನೇಕ ಸೂಚನೆಗಳು, ಕಾರ್ಯಗಳು, ಕ್ರಮಗಳು ಚಾಲಕರಿಗಾಗಿಯೇ ಇವೆ. ಹಲವಾರು ಚಾಲಕರು ಆ ನಿಯಮಗಳನ್ನು ಪಾಲಿಸದೆ ಪ್ರಾಣಹಾನಿ ಮಾಡಿಕೊಂಡಿದ್ದುಂಟು. ದಯಮಾಡಿ ಚಾಲಕರು ನಿಮ್ಮ ಜೀವನದ ಬಗ್ಗೆ ಹಾಗೂ ನಿಮ್ಮ ಕುಟುಂಬದವರ ಬಗ್ಗೆ ಯೋಚಿಸಿ. ರಸ್ತೆಯಲ್ಲಿ ಸೂಚಿಸುವ ಸೂಚನೆಗಳನ್ನು ಪಾಲಿಸಿ. ನಿಮ್ಮ ಜೀವನ ರಕ್ಷಿಸಿಕೊಳ್ಳಿ. ಧನ್ಯವಾದಗಳು. ಮುಂದಿನದಾಗಿ ಕುಂಬಾರ. ನಾನು ಕುಂಬಾರ. ನಾನು ಮಣ್ಣಿನಿಂದ ಪಾತ್ರೆಗಳನ್ನು ತಯಾರಿಸುತ್ತೇನೆ. ಮಣ್ಣಿನ ಪಾತ್ರೆಗಳಲ್ಲಿ ಆಹಾರ ತಯಾರಿಸುತ್ತೇನೆ. ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಧನ್ಯವಾದಗಳು. ಮುಂದಿನದಾಗಿ ಮೇದಾರ. ನಾನು ಮೇದಾರ. ನಾನು ಬಿದಿರಿನ ಕಡ್ಡಿಗಳಿಂದ ಬುಟ್ಟಿಗಳನ್ನು ಮತ್ತು ಮರಗಳನ್ನು ತಯಾರಿಸುತ್ತೇನೆ. ಧನ್ಯವಾದಗಳು. ಎಲ್ಲ ವೃತ್ತಿಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ಚಾಲಕನ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ಲಕ್ಕಿ. ಯಾಕಂದ್ರೆ ಇವತ್ತಿರೋದು ಚಾಲಕನ ಕುರಿತಾಗಿ ಹೆಚ್ಚಿಗೆ ಇತ್ತು. ಅದಕ್ಕಾಗಿ ಎಲ್ಲ ವೃತ್ತಿಗಳನ್ನು ಪರಿಚಯ ಮಾಡಿಸಿ ಚಾಲಕನ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿಯನ್ನು ನೀಡಬೇಕಾಯ್ತು. ಇನ್ನು ಚಾಲಕ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ. ಚಾಲಕ ಎಂಬ ಪದವು 15ನೇ ಶತಮಾನದಲ್ಲಿ ಹುಟ್ಟಿಕೊಂಡಿತಂತೆ. ಇದು ಪ್ಯಾಕ್ ಅಥವಾ ಡ್ರಾಫ್ಟ್ ಹಾರ್ಸ್ಗಳಂತ ಕೆಲಸ ಮಾಡುವ ಪ್ರಾಣಿಗಳನ್ನ ಓಡಿಸುವ ವೃತ್ತಿಯನ್ನ ಸೂಚಿಸುತ್ತದೆ. ನಂತರ ಇದು 1889ರಲ್ಲಿ ವಿದ್ಯುತ್ ರೈಲ್ವೆ ಚಾಲಕರಿಗೆ ಮತ್ತು 1896ರಲ್ಲಿ ಮೋಟಾರು ಕಾರ್ ಇವು ಚಾಲಕರಿಗೆ ಅನ್ವಯಿಸಿತು ಅಂತ ನೋಡಿ. ಚಾಲಕರು ಎಂದರೆ ವಾಹನಗಳನ್ನು ಹಾಗೂ ಇತರ ಸಾಧನಗಳನ್ನು ನಡೆಸುವವರಿಗೆ ಚಾಲಕ ಎಂದು ಕರೆಯುತ್ತಾರೆ. ಎಲ್ಲರೂ ನೋಡಿರಲ್ಲ ಚಾಲಕರನ್ನ? ಬಸ್ನಾಗ ಅಡ್ಡಾಡಿರಿ. ಯಾರು ಎಲ್ಲೆಲ್ಲಿ ಇರ್ತಾರೆ ಚಾಲಕರು? ಬಸ್ಸು, ಆಟೋ, ಬೈಕ್ನಾಗ ಇರ್ತಾರೆ ಚಾಲಕರು. ಟ್ರೈನು, ಆಮೇಲೆ ವಿಮಾನ ಓಡಿಸ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ? ಪೈಲಟ್ ಅಂತ ಕರೀತಾರಲ್ಲ. ವೆರಿ ಗುಡ್. ಈ ರೀತಿಯಾಗಿ ಚಾಲಕರು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸುತ್ತಾ ನಿಮ್ಮನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ, ಇಲ್ಲಿಯವರೆಗೂ ಮುದ್ದು ಮಕ್ಕಳು ತಮಗೆ ವಹಿಸಿದ ಕೆಲಸವನ್ನ ಒಳ್ಳೆಯ ರೀತಿಯಿಂದ ಮಾಡಿದ್ದಕ್ಕೆ ಅವರಿಗೆಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಹೋದರ ಸಹೋದರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ. Thanks for watching.